ಹಾಯ್ ಎವ್ರಿವನ್. ಇವತ್ತು ಶಿವರಾತ್ರಿ ಪ್ರಯುಕ್ತ ತಲೆ ಸ್ನಾನ ಮಾಡಬೇಕು ಅಂತಂದು ಕೊಬ್ಬರಿ ಎಣ್ಣೆ ಕಾಯಿಸ್ತಾ ಇತ್ತು. ತಲೆ ಸ್ನಾನ ಮುಗಿಸ್ಕೊಂಡು ಇವತ್ತು ಹೋಗ್ತಾ ಇದ್ದೀವಿ ಯಾವ ದೇವಸ್ಥಾನಕ್ಕೆ ಅಂದರೆ ಗೋಕರ್ಣದ ಆತ್ಮಲಿಂಗ ಸ್ಥಾಪನೆಯಾಗಿರುವಂಥ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನದ ವಿಶೇಷತೆ ಏನೆಂದರೆ ಶಿವನ ಆತ್ಮಲಿಂಗವು ಇಲ್ಲೇ ರಾವಣನ ಮೂಲಕ ಇರಿಸಲ್ಪಟ್ಟಿದೆ ಎಂದು ಪೌರಾಣಿಕ ಕಥೆಗಳ ಮೂಲಕ ತಿಳಿಯುತ್ತದೆ. ಯಾವ ಥರ ಪೌರಾಣಿಕ ಕಥೆ ಅಂದರೆ ರಾವಣನ ತಪಸ್ಸು ಮಾಡಿ ಶಿವನ ಆತ್ಮಲಿಂಗವನ್ನೇ ಪಡೆದು ಕ್ರೌರ್ಯವನ್ನೇ ಮರೆತಿರ್ತಾನೆ. ಅದೇ ವೇಳೆಯಲ್ಲೇ ಬುದ್ಧಿವಂತಿಕೆಯಿಂದ ಗಣೇಶನು ಮಾರುವಿಷದಲ್ಲಿ ಬಂದು ರಾವಣ ಕೈಯಲ್ಲಿರುವ ಆತ್ಮಲಿಂಗವನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಆ ಆತ್ಮಲಿಂಗವನ್ನು ತಾನಿದ್ದ ಸ್ಥಳದಲ್ಲಿ ಇಟ್ಟನು. ಆ ಸ್ಥಳವೇ ಇವಾಗಿನ ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನ ಎಂದು ಪ್ರಖ್ಯಾತಿ ಪಡೆದಿದೆ. ಜಾತ್ರೆಯಲ್ಲಂತೂ ಅಂಗಡಿ ಮುಗಟುಗಳು ಜಾಸ್ತಿನೇ ಬಂದಿತ್ತು. ನೀವು ನೋಡ್ತಾ ಇರ್ಬೋದು, ಕಿರಿಯರಾಗಲಿ ಎಲ್ಲರೂ ಬರ್ತಾಯಿದ್ದಾರೆ. ಆಲ್ಮೋಸ್ಟ್ ಆಲ್ ಜಾಸ್ತಿ ಇರೋದಂದರೆ ಟೂರಿಸ್ಟ್ ಅಂದರೆ ಗೋಕರ್ಣ ಅನ್ನೋ ಥರ ವೇದವಾಕ್ಯ ಆಗ್ಬಿಟ್ಟಿದೆ. ವಿದೇಶಿಗರು ನೋಡ್ತಾ ಇದ್ದಾರಲ್ಲ ಇವಾಗ. ನೆಕ್ಸ್ಟು ಹಿರಿಯರು, ನಮ್ಮ ಮಗ ಹೋಗ್ತಾ ಇದೆ ನೋಡಿ, ಇದು ಪ್ರಮುಖ ರಥಬೀದಿ. ಯಾಕೆ ರಥಬೀದಿ ಅಂತ ಇದ್ದಾರೆ ಅಂದರೆ ಇಲ್ಲೇ ಮಹಾಬಲೇಶ್ವರ ದೇವಸ್ಥಾನದ ರಥೋತ್ಸವನ ಈ ಬೀದಿಯಲ್ಲಿ ನಡೆಯೋದ್ರಿಂದ ರಥಬೀದಿ ಅಂತ ಕರ್ತಾ ಇದ್ದಾರೆ. ಈ ಜನ ಹೀಗೆ ನೋಡ್ತಾ ಇರ್ತಾರೆ ಅಂತ ನನಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಯಾಕೆಂತ ನೀವೇ ನೋಡ್ತಾ ಇರ್ಬೋದು ಮಿರರಲ್ಲಿ ಮಾಲಾಧಾರಿಗಳು ಹೋಗ್ತಾ ಇದ್ದಾರೆ. ನಾವು ಇವಾಗ ನೋಡ್ತಾ ಇದ್ದೀವಿ ಮಹಾಬಲೇಶ್ವರ ದೇವಸ್ಥಾನದ 2 ರಥಗಳು. ಮೊದಲನಂತರೂ ಸಿಕ್ಕಾಪಟ್ಟೆ ದೊಡ್ಡದಿದೆ, ಈ ಎರಡನೇದಂತರೂ ಅದಕ್ಕಿಂತ ಸ್ವಲ್ಪ ಚಿಕ್ಕದಿದೆ. ಎಷ್ಟಡಿ ಏನಂತ ನಮಗಂತರೂ ಪಕ್ಕ ಗೊತ್ತಿಲ್ಲ. ಗೊತ್ತಿದ್ದರೆ ಲೋಕಲ್ ಗೋಕರ್ಣದವರು ತಿಳಿಸಿ. ನಾವು ಹತ್ತಿರದಿಂದ ನೋಡ್ತಾ ಇದ್ದೇವೆ, ಭಾರಿ ಚೆನ್ನಾಗಿದೆ. ನಾವು ಇವಾಗ ಲೈನ್ ಹಚ್ಕೊಂಡು ದೇವ್ರ ದರ್ಶನ ಪಡೆಯಕ್ಕೆ ಹೋಗ್ತಿದ್ದೇವೆ. ಆದರೆ ಯಾವಾಗ ಬಿಡ್ತೇವೆ ಗೊತ್ತಿಲ್ಲ. ಅದಂತೂ ನಾವು ಈ ಲೈನ್ ಹಚ್ಕೊಂಡು ಹಿಂಗೆ ಹೋಗ್ತಾ ಇದ್ದೀವಿ ಅಂತಂದ್ರೆ ನೀವು ನಂಬಿಕೆ ಹೋಗಬೇಡಿ. ನಾವು ಇವಾಗ ಮಹಾಬಲೇಶ್ವರ ದೇವಸ್ಥಾನವನ್ನು ಪ್ರವೇಶಿಸ್ತಾ ಇದ್ದೇವೆ. ಒಳಗಡೆ ಎಂಟ್ರಾದ್ವಿ. ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಇಷ್ಟು ಬೇಗ ಅಂತೂ ಬರೋಕ್ಕಾಗಲ್ಲ. ಅದಕ್ಕೆ ನಮ್ಮದು ಒಂದಿರಲಿ ಅಂತಂದು ಒಂದು 5 ನಿಮಿಷ ಕ್ಯೂ ಹಚ್ಚಿದ್ವಿ. ಯಾಕಂದರೆ ದೇವ್ರ ದರ್ಶನ ಪಡಿಬೇಕಂತಂದ್ರೆ ಒಂದು ಸ್ವಲ್ಪ ಅದ್ರ ಕ್ಯೂ ಹಚ್ಬೇಕಲ್ವ. ನಾವು ಆ ಲೈನ್ಗೆ ಹೋದಿದ್ದಂದರೆ ಇವತ್ತು ಮಾಡ್ತಿದ್ವು, ನಾಡಿದ್ದು ಮಾಡ್ತಿದ್ವೋ ಗೊತ್ತಿಲ್ಲ. ಯಾಕಂದರೆ ಸಿಕ್ಕಾಪಟ್ಟೆ ಜನ ಮಹಾಶಿವರಾತ್ರಿ ಸಲುವಾಗಿ. ಅಂತೂ ಗರ್ಭಗುಡಿಯನ್ನು ಪ್ರವೇಶಿಸಿ ಶಿವನ ಆತ್ಮಲಿಂಗವನ್ನು ಸ್ಪರ್ಶಿಸಿ ದರ್ಶನವನ್ನು ಪಡೆದೆವು. ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೇ ಶಿವಸ್ಯ ಆದಮೇಲೆ ದೇವಸ್ಥಾನದ ಕಳಸವನ್ನು ನೋಡಿದ್ವಿ. ಇದು ಒಳ್ಳೆಯ ಪ್ರತೀಕ. ನಂತರ ಗೋಕರ್ಣದ ಮಹಾಗಣಪತಿ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇದ್ದೇವೆ. ಒಳಗಡೆ ಫುಲ್ ಡೆಕೋರೇಷನ್. ಅಂಬಾಸ್ ಗಣಪತಿ ದರ್ಶನ ಪಡೆದು ನಂತರ ನಾವು ಜೋಡಿ ರಥ ಅಂತೇವಲ್ಲ ಅದನ್ನು ನೋಡೋಕೆ ಹೋದ್ವಿ. ರಣ ಬಿಸಿಲಲ್ಲಿ ಸಮುದ್ರ ಬೀಚ್ ನೋಡ್ತಾ ಇದ್ದೀವಿ. ನಂದು ಡೌಟ್ ವಿಷಯ ಅಂತಂದರೆ ಬೀಚ್ ಹತ್ರ ಇದ್ದರೆ ತಂಪಾಗುತ್ತೆ, ಬೀಚ್ ಹೊರಗಡೆ ಬಂದರೆ ಸೆಕೆ ಆಗುತ್ತೆ. ಇದೇ ಕರಾವಳಿಯ ವಿಶೇಷ. ಹಾಗೆ ಬೀಚ್ ನೋಡ್ತಾ ಇರುವಾಗ ನನಗೆ ಸ್ಪೆಷಲ್ಲಾಗಿ ಕಂಡಿದ್ದಂತೆ ಮಹಾಶಿವರಾತ್ರಿ ಪ್ರಯುಕ್ತ ಸಾಕಷ್ಟು ಬರಡಿನಲ್ಲಿ ಹರಡಿದಂಥ ಶಿವಲಿಂಗಗಳು, ಅದರ ಮುಂದೆ ನದಿಯು ಕೂಡ ಬಹಳ ವಿಶೇಷವಾಗಿತ್ತು. ಅದರಲ್ಲಿ ಕೂಡ ಕೆಲವೊಂದಿಷ್ಟು ಜನ ಮರಳಿನ ಶಿವಲಿಂಗಕ್ಕೆ ದೇವರ ಪೂಜೆಯನ್ನು ಮಾಡಿದ್ದು ಉಂಟು. ಇವನ್ನೆಲ್ಲೇ ನೋಡೋಂಗೈತೆ ಅಂತ ಹೋಗಿ ವಿಚಾರಿಸಿದ್ರೆ ಇವರು ಹಾವೇರಿಯಾಗಿದ್ರು. ಅದೇ ಹಾಗೆ ಮಾತಾಡ್ಸ್ಕೊಂಡು ಹಾಗೆ ಬೀಚ್ನಲ್ಲಿ ಹೋಗುವಾಗ ಅವ್ರ ಭೂಮಿಯ ಸಾರಿಗೆ ಒಂಟೆಗಳು ಕಂಡವು. ಸಂಜೆ ವೇಳೆಯಲ್ಲಿ ಸಕಲ ವಾದ್ಯಗಳಿಂದ ಉತ್ಸವ ಮೂರ್ತಿ ಮೆರವಣಿಗೆ ಸಾಗ್ತಾ ಇತ್ತು. ಒಂದೊಂದು ಪ್ರಾದೇಶಿಕ ತಕ್ಕಂತೆ ಒಂದೊಂದು ಭಾಷೆ ಆಗಲಿ, ನುಡಿ ಆಗಲಿ, ಅವ್ರ ಸಂಸ್ಕೃತಿ ಆಗಲಿ ವ್ಯತ್ಯಾಸ ಹೊಂದಿರ್ತದೆ. ಅದೇ ರೀತಿ ಕರಾವಳಿ ಪ್ರದೇಶದಲ್ಲಿ
ವಿವಿಧ ಥರನಾದ ವಾದ್ಯಗಳಿಂದ ಉತ್ಸವ ಮೂರ್ತಿಯು ಅದ್ದೂರಿಯಿಂದ ಸಾಗ್ತಾ ಇತ್ತು. ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣವೇ ಶಿವಸ್ಯ ಹೃದಯಂ ವಿಷ್ಣುಂ ವಿಷ್ಣುಶ್ಚ ಹೃದಯಂ ಶಿವಃ ಯಥಾ ಶಿವಮಯೋ ವಿಷ್ಣು ರೇವಂ ವಿಷ್ಣುಮಯಃ ಶಿವಃ ಯಥಾ